ಏನು ವ್ಯತ್ಯಾಸ ಇರಲ್ಲ, ಯಾವುದೇ ರೀತಿಯ ಅನಲಾಗ್ ಮೀಟರ್ ಇರೋದಿಲ್ಲ. ಇದೇನು ಅಂತಂದ್ರೆ ಈ ಒಂದು ವೆಹಿಕಲ್ನ ಕೀ ಈ ರೀತಿ ಬರುತ್ತೆ. ಹೊಸದಾಗಿ ಆಡ್ ಆನ್ ಆಗಿರೋದೇನು ಅಂತಂದ್ರೆ ಇದೊಂದು ಫೋನ್ ಹೋಲ್ಡರ್ ಒಂದು ಡಿಫಾಲ್ಟ್ ಆಗಿ ಫ್ಯಾಕ್ಟ್ರಿ ಫಿಟೆಡ್ ಆಗಿ ಬರುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು, ಏನು ಅಂತಂದ್ರೆ ಆಂಡ್ರಾಯ್ಡ್ ಸಿಸ್ಟಮ್ ಏನಾರು ಹಾಕ್ಬೇಕು ಅಂತಂದ್ರೆ ಎಲ್ಲಾ ರೀತಿಯ ಆಪ್ಷನ್ ಇದರಲ್ಲಿದೆ. ನೀವು ಬೇಕಾದ್ರೆ ಆರಾಮಾಗಿ ಫಿಟ್ಮೆಂಟ್ ಮಾಡ್ಕೋಬಹುದು ಆಫ್ಟರ್ ಮಾರ್ಕೆಟ್ ಅಲ್ಲಿ. ಸರ್ ನಿಮ್ದು ಶೋರೂಮ್ ಅಲ್ಲಿ ಫಿಟ್ ಮಾಡ್ತಾರಾ? ಸರ್ವಿಸ್ ಅಲ್ಲಿ ಫಿಟ್ ಮಾಡ್ಕೊಡ್ತಾರೆ. ಓಕೆ, ಸೊ ಇದು ಬಂದು ಈ ಒಂದು ವೆಹಿಕಲ್ ನ ವ್ಯತ್ಯಾಸ. ಸೊ ನೋಡಿದ್ರೆ ಇದಿಷ್ಟು ಬಂದು ಏನು ಅಂತಂದ್ರೆ ಸಾತಿ ಮತ್ತೆ ದೋಸ್ತ್ ಎಕ್ಸೆಲ್ ವೆಹಿಕಲ್ ಏನಿದೆ ಇದರಲ್ಲಿರೋ ಮೇಜರ್ ಚೇಂಜಸ್, ಮೈನರ್ ಚೇಂಜಸ್ ತುಂಬಾನೇ ಇದೆ. ಬಟ್ ಅದನ್ನೆಲ್ಲ ಕವರ್ ಮಾಡ್ಕೊಂಡು ಹೋದ್ರೆ ವಿಡಿಯೋ ಬಂದು ಅರ್ಧ ಗಂಟೆ ಮೇಲೆ ಆಗುತ್ತೆ. ಸೊ ಗೆಳೆಯರೆ, ಇವಾಗ ಏನು ಅಂತಂದ್ರೆ ಈ ಎರಡು ವೆಹಿಕಲ್ದು ಫೈನಾನ್ಸ್ ಮತ್ತೆ ಸೇಲ್ಸ್ಗೆ ಸಂಬಂಧಪಟ್ಟ ಮಾಹಿತಿ ತಿಳ್ಕೊಳ್ಳೋಣ. ಸರ್, ಮೊದಲನೇದಾಗಿ ಈ ಎರಡು ವೆಹಿಕಲ್ ಅಲ್ಲಿ ಮೆಜಾರಿಟಿ ಚೇಂಜಸ್ ಇದೆ. ಸರ್, ಇದ್ರದ್ದು ಅಪ್ಲಿಕೇಶನ್ ಏನಲ್ಲ, ಅಂದ್ರೆ ಯಾವ ವಿಷಯಕ್ಕೆ ಇದನ್ನ ಖರೀದಿ ಮಾಡ್ತಾರೆ? ಇದು ಸಾತಿ ಗಾಡಿ ಸ್ಮಾಲ್ ಬಿಸ್ನೆಸ್ ಸರ್. ಸ್ಮಾಲ್ ಸ್ಮಾಲ್ ಬಿಸ್ನೆಸ್ ಬಿಸ್ನೆಸ್ ಅಂದ್ರೆ ತರಕಾರಿ, ವೆಜಿಟೇಬಲ್ಸ್, ಫ್ರೂಟ್ಸ್, ವಾಟರ್ ಡಿಸ್ಟ್ರಿಬ್ಯೂಟರ್ ಅಂದ್ರೆ ಏನು ಸ್ಮಾಲ್ ಅಂದ್ರೆ business. ಇವಾಗ ನಿಮ್ಮ ಒಂದು ಕೆಲಸ ಕಾರ್ಯ ಕೇವಲ ಒಂದು 500 kg 600 kg ವೇಟೇಜ್ ಒಳಗೆ ಇತ್ತು ಅಂದ್ರೆ ಮಿನಿಮಮ್ 1 ಟನ್ 2 ಟನ್ ತನಕ ಹಾಕ್ಬೋದು ಸರ್. ಅಂದ್ರೆ ಹಾಕ್ಬೋದು. ಅಂದ್ರೆ ಸಣ್ಣ ಒಂದು ಕೆಲಸ business, ಕಾರ್ಯಗಳು ಹೌದು. ಸಣ್ಣ ಒಂದು ಕೆಲಸ ಕಾರ್ಯಗಳು ಏನಂತಿದ್ರೆ ನೋಡಿ, ಇದು ಬಂದು ಈ ಒಂದು ಸಾತಿ ವೆಹಿಕಲ್ ನಿಮಗೋಸ್ಕರ. ಸರ್, ಏನ್ ಮೈಲೇಜ್ ಕೊಡುತ್ತೆ ಸರ್? ಸರ್ ಮೈಲೇಜ್ ಬಂದು 18 to 20 ಸರ್. 8 into 20 per liter ಡೀಸೆಲ್. ಡೀಸೆಲ್